सहस्रलोचन प्रभृत्य शेषलेख शेखर प्रसून धूलि धोरणि विधूसरांग्रिपेटभू भुजंग राजमालया निबद्ध जाट जूटक श्रियै चिराय जायतां चकोर बंधु शेखरः। हर हर महादेव एल्रिगू नमस्कार। ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲಡ್ಕ ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಮಹಾಕುಂಭ ಮೇಳ ಏನಿದೆ ಹಲವಾರು ವಿಸ್ಮಯಗಳಿಗೆ ಹಲವಾರು ಇತಿಹಾಸಗಳಿಗೆ ಸಾಕ್ಷಿಯಾಗಿದೆ। ಇವತ್ತು ಅಂಥದ್ದೇ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತಹ ಒಂದು ಜಾಗದಲ್ಲಿ ನಾನಿವತ್ತು ಬಂದು ನಿಂತಿದ್ದೀನಿ। ಇದು ಸುಮಾರು 7,51,108 ರುದ್ರಾಕ್ಷಿಗಳನ್ನ ಬಳಸಿ ಮಾಡಿರುವಂತಹ ಜ್ಯೋತಿರ್ಲಿಂಗಗಳಿರುವಂತಹ ಜಾಗ। ಸುಮಾರು 7,51,108 ರುದ್ರಾಕ್ಷಿಗಳನ್ನ ಬಳಸಿ ಸುಮಾರು 12 ಜ್ಯೋತಿರ್ಲಿಂಗಗಳ ನಿರ್ಮಾಣ ಆಗಿದೆ। ನೀವು ಇಲ್ಲಿ ಬಂದ್ರೆ ನಿಮಗೆ 4 ದಿಕ್ಕುಗಳಲ್ಲೂ ಕೂಡ ರುದ್ರಾಕ್ಷಿ ಮಣಿಗಳನ್ನ ಕಾಣಬಹುದು। ಅದೇ ರೀತಿ ಭಗವಾನ್ ಶಿವನ ತ್ರಿಶೂಲ ಕಾಣಬಹುದು, ಭಗವಾನ್ ಶಿವನ ವಾಹನ ನಂದಿಯನ್ನ ಕಾಣಬಹುದು, ದುರ್ಗಾ ದೇವಿಯನ್ನ ಕಾಣಬಹುದು। ಅದೇ ರೀತಿ ಹೋಮ ಕುಂಡಗಳಿವೆ, ಇಲ್ಲಿ ಯಜ್ಞ ನಡೆಯುತ್ತೆ। ಇನ್ನು 24 ಗಂಟೆಗಳು ಕೂಡ ಇಲ್ಲಿ ಶ್ಲೋಕಗಳನ್ನ ಹೇಳ್ತಾ ಇರ್ತಾರೆ, ಪಾರಾಯಣಗಳು ನಡೀತಾ ಇರುತ್ತೆ। ಒಂದು ಬೇರೆಯದೇ ಲೋಕಕ್ಕೆ ಬಂದಂತಹ ಒಂದು ಅನುಭವ। ಅದೇ ರೀತಿ ನೀವು 4 ದಿಕ್ಕುಗಳಲ್ಲೂ ನೋಡಿದ್ರು ಕೂಡ ಗರ್ವದಿಂದ ಹಾರಾಡುವಂತಹ ಭಗವ ಧ್ವಜವನ್ನ ಕೂಡ ನೀವಿಲ್ಲಿ ಕಾಣಬಹುದು। ಇಲ್ಲಿ ಇನ್ನೊಂದು ನಾನು ಹೇಳಲೇಬೇಕು, ನಾವಿಲ್ಲಿ ಬಂದಾಗ ಅಲ್ಲಿ ಮುಂಭಾಗದಲ್ಲಿ ನಮಗೆ ತ್ರಿವರ್ಣ ಧ್ವಜ ಕೂಡ ಕಾಣಿಸುತ್ತೆ। ಅಂದ್ರೆ ಸನಾತನ ಧರ್ಮ ಹೇಗೆ ಅಂತ ಹೇಳಿದ್ರೆ ದೇಶ ಮತ್ತು ಧರ್ಮ ಎರಡನ್ನ ಕೂಡ ಸಮಾನವಾಗಿ ತೆಗೆದುಕೊಂಡು ಹೋಗುತ್ತೆ। ಸನಾತನ ಧರ್ಮದಲ್ಲಿ ದೇಶ ಬೇರೆ ಅಲ್ಲ, ಧರ್ಮ ಬೇರೆ ಅಲ್ಲ, ಎರಡನ್ನು ಕೂಡ ಸಮಾನವಾಗಿ ತೆಗೆದುಕೊಂಡು ಹೋಗುವಂತದ್ದೇ ಸನಾತನ ಧರ್ಮದ ಶ್ರೇಷ್ಠತೆ ಅಂತ ಹೇಳಬಹುದು। ಪ್ರತಿ ಒಂದು ಜ್ಯೋತಿರ್ಲಿಂಗ ಕೂಡ ಸುಮಾರು 11 ಅಡಿ ಎತ್ತರ ಇದೆ। ಆಮೇಲೆ ಇವರು ಈ ಒಂದು ಜ್ಯೋತಿರ್ಲಿಂಗಗಳ ನಿರ್ಮಾಣ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಸಂಕಲ್ಪವನ್ನ ಇಟ್ಕೊಂಡು ಮಾಡಿದ್ದಾರೆ। ಏನ್ ಸಂಕಲ್ಪ? ಸಶಕ್ತ ರಾಷ್ಟ್ರ ನಿರ್ಮಾಣ ಆಗಬೇಕು, ಭಯೋತ್ಪಾದನಾ ಮುಕ್ತ ರಾಷ್ಟ್ರ ನಿರ್ಮಾಣ ಆಗಬೇಕು, ಹಿಂದೂ ರಾಷ್ಟ್ರ ನಿರ್ಮಾಣ ಆಗಬೇಕು, ಇಲ್ಲಿನ ಜನರ ಸಬಲೀಕರಣ ಆಗಬೇಕು, ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ರುದ್ರಾಕ್ಷದ ಜ್ಯೋತಿರ್ಲಿಂಗಗಳ ನಿರ್ಮಾಣ ಆಗಿದೆ। ಬಹಳ ಅದ್ಭುತ ಇದೆ। देवादिदेव आदिदेव महादेव भगवान शिव कृपा से संपूर्ण विश्व पहली बार, पूरी दुनिया पहली बार, पूरे संसार पहली बार, महाकुंभ में पहली बार 7,51,00,000 रुद्राक्षों से बनी हुई भगवान शिव की 12 ज्योतिर्लिंग है, जो तीर्थराज प्रयाग के महाकुंभ सेक्टर 6 में नाग बास्केटबॉल सामने योग सम्राट शिव योगी बाल ब्रह्मचारी स्वामी अभय चेतन फलाहारी मौनी जी महाराज राष्ट्रीय अध्यक्ष अखिल भारतीय हिंदू संस्कृत भारत पीठाधीश्वर परमहंस सेवाश्रम बाबू सकरा गौरीगंज जनपद मेटी उत्तर प्रदेश की शेर बनाई गई है। समस्त ज्योतिर्लिंगों का निर्माण रुद्राक्ष मणियों से हुआ है। प्रत्येक ज्योतिर्लिंग की ऊंचाई 11 फीट है, चौड़ाई 9 फीट है, मोटाई 7 फीट है। 55 लाख रुद्राक्ष मणियां प्रत्येक ज्योतिर्लिंगों में लगाई गई हैं। 11,108 त्रिशूल की स्थापना की गई है। सभी त्रिशूलों का श्रृंगार रुद्राक्ष मणियों से किया गया है। भगवती मंगलामुखी के 36 त्रिशूलों की स्थापना की, जो हिंदू राष्ट्र के लिए आतंकवाद विनाश के लिए। प्रत्येक स्तंभों में 36,000 मणियां लगाई गई है। गणेश के स्तंभों में 27,000 मणियां लगाई गई। 12 स्तंभ भगवान सूर्य के 12 घंटे लगाए गए हैं। भगवान शिव की स्फटिक मणि की 12 ज्योतिर्लिंग बनाई गई है। स्फटिक मणि की दिव्य
त्रिशूल स्थापित की गई, जिसका माँ अभिषेक के साथ चल रहा है। माँ भगवती की स्थापना की गई है, जिनकी उपासना हो रही है। नक्षत्रों के 27 कुंड बनाए गए हैं, चक्रकुंड है, जिन सभी चक्रकुंडों में नित्य सायंकाल सत्र में सामूहिक आहुति होती है और बिना किसी शुल्क की आहुति सभी लोग करते हैं। 125 करोड़ आहुति है, 11 करोड़ मंत्रों का जप चल रहा है, 125 करोड़ दीप जलाए जा रहे हैं और यह अनुष्ठान मकर संक्रांति से महाशिवरात्रि तक चलता रहेगा। पूरे देश के लोगों से अपेक्षा है संकल्प के साथ जुड़े, भारत को हिंदू राष्ट्र बनाए, काशी मथुरा मंदिर का निर्माण हो, देश की अर्थव्यवस्था मजबूत हो, सेना मजबूत हो, नौजवान बेटियां सुरक्षित हो, भारत की संस्कृति मजबूत हो, धर्म का प्रचार हो, गंगा प्रवाह हो, भ्रूण हत्या बंद हो, आतंकवाद का विनाश हो, बांग्लादेश की रक्षा हो और भारत हिंदू राष्ट्र बने। ಇನ್ನು ಸಂಜೆ ಆದ್ರೆ ಸುಮಾರು 6 ಗಂಟೆ ನಂತರ ಇಲ್ಲಿ ಆರತಿ ಆಗಿರಬಹುದು, ಯಜ್ಞ ಆಗಿರಬಹುದು ನಡೆಯುತ್ತೆ. ಅಂದ್ರೆ ಯಜ್ಞ ಯಾರು ಬೇಕಾದ್ರೂ ಬಂದು ಮಾಡಬಹುದು, ಯಾರು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಥವಾ ಈ ಒಂದು ವಾತಾವರಣದಲ್ಲಿ ನಿಜವಾಗ್ಲೂ ಶಿವನ ಆ ಒಂದು ಉಪಸ್ಥಿತಿಯನ್ನ ನಾವೊಂದು ಫೀಲ್ ಮಾಡಬಹುದು ಅಂತಾನೆ ಹೇಳ್ತೀನಿ. ಹಾಗಾಗಿ ಯಾರು ಇಷ್ಟಪಡ್ತಾರೋ ಅವರು ಬಂದು ಯಜ್ಞದಲ್ಲಿ ಕೂತು ಯಜ್ಞವನ್ನ ಮಾಡಬಹುದು. ಇವತ್ತು ನಾನು ಕೂಡ ಯಜ್ಞವನ್ನ ಮಾಡಿದೀನಿ. ಬಹಳ ಒಂದು ಅದ್ಭುತವಾದಂತಹ ಒಂದು ಅನುಭವ ಅಂತಾನೆ ಹೇಳ್ಬಹುದು. ಜೀವನದಲ್ಲಿ ಮೊದಲ ಬಾರಿಗೆ ಯಜ್ಞವನ್ನ ಮಾಡಿದೀನಿ. ನನಗೆ ಯಜ್ಞ ಹೇಗೆ ಮಾಡುವುದು ಅಂತ ಗೊತ್ತಿರ್ಲಿಲ್ಲ. ನಾವು ಮೊದಲನೇ ಬಾರಿ ಇಲ್ಲಿ ಬಂದು ನಾವೇನು ವಿಡಿಯೋ ಚಿತ್ರೀಕರಣ ಎಲ್ಲ ಮಾಡಿದನ್ನ ನೋಡಿ ಹೋಗಿದ್ವೋ ಅದೆಲ್ಲವೂ ಕೂಡ ಸರಿಯಾಗಿದ್ದಿದ್ರೆ ಇವತ್ತು ನಾವು ಈ ಒಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿ ಆಗೋದಕ್ಕೆ ಸಾಧ್ಯ ಇರಲಿಲ್ಲ. ಬಹುಶಃ ಶಿವನ ಆಶೀರ್ವಾದ ಏನೋ ಗೊತ್ತಿಲ್ಲ, ಇವತ್ತು ಈ ಒಂದು ಅದ್ಭುತವಾದಂತಹ ಒಂದು ಯಜ್ಞದಲ್ಲಿ ಆಗಿರಬಹುದು, ಆರತಿಯಲ್ಲಿ ಆಗಿರಬಹುದು, ಈ ಒಂದು ವಿಸ್ಮಯದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ನನಗೆ ಸಿಕ್ತು ಅಂತ ಹೇಳ್ಬಹುದು. चढ़े और चढ़े मेवा ಸುಮಾರು 7,51,108 ರುದ್ರಾಕ್ಷಿ ಮಣಿಗಳನ್ನ ಬಳಸಿ ಮಾಡಿರುವಂತಹ 12 ಜ್ಯೋತಿರ್ಲಿಂಗ. ಅದೇ ರೀತಿ ನಿಮಗೆ ಸುತ್ತಲೂ ಕೂಡ ತ್ರಿಶೂಲ ಕಾಣಿಸುತ್ತೆ. ಸುಮಾರು 11,000 ತ್ರಿಶೂಲಗಳನ್ನ ಇಲ್ಲಿ ಬಳಸಿದ್ದಾರೆ. ಇಲ್ಲಿ ಭಕ್ತಾದಿಗಳು ಭಕ್ತಿಯಿಂದ ಅಥವಾ ಸನಾತನ ಧರ್ಮದ ಮೇಲಿರುವಂತಹ ಪ್ರೀತಿಯಿಂದ ಬಂದು ಕೈ ಮುಗಿದು ಇಲ್ಲಿ ದೇವರ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾರೆ. ಆ ಒಂದು ಭಕ್ತಿ ಒಂದು ಕಡೆ ಆದ್ರೆ ಇವರ ಸಂಕಲ್ಪ ಏನಿದೆಯಲ್ಲ, ಇಡೀ ರಾಷ್ಟ್ರಕ್ಕೆ ಒಳ್ಳೇದಾಗಬೇಕು, ನಮ್ಮ ಭಾರತಕ್ಕೆ ಒಳ್ಳೇದಾಗಬೇಕು, ಈ ದೇಶದ ಜನರಿಗೆ ಒಳ್ಳೇದಾಗಬೇಕು, ಇಡೀ ವಿಶ್ವಕ್ಕೆ ಒಳ್ಳೇದಾಗಬೇಕು, ಸರ್ವೇ ಜನಃ ಸುಖಿನೋ ಭವಂತು ಅನ್ನುವಂತಹ ಆ ಒಂದು ಸಂಕಲ್ಪ ಇದೆಯಲ್ಲ, ಅದರ ತೂಕನೇ ಬೇರೆ ಅಂತ ಹೇಳ್ಬಹುದು. ಇದು ಸನಾತನ ಧರ್ಮದಲ್ಲಿ ಮಾತ್ರ ನಾವು ಕಾಣೋದಕ್ಕೆ ಸಾಧ್ಯ. ಇದು ಸನಾತನ ಧರ್ಮದ ಶ್ರೇಷ್ಠತೆ ಅಂತ ನಾನು ಹೇಳ್ತೀನಿ. ಬಹಳ ಅದ್ಭುತವಾದಂತಹ ಜಾಗ. ಮತ್ತೊಮ್ಮೆ ಹೇಳ್ತೀನಿ, ನೀವು ನಾಗವಾಸುಕಿ ದೇವಸ್ಥಾನಕ್ಕೆ ಬಂದ್ರೆ ಅಲ್ಲೇ ಒಂದ್ ಸ್ವಲ್ಪ ಮುಂದೆ ಬಂದು ಕೆಳಗೆ ನೀವು ಬಂದ್ರೆ ಈ ಒಂದು ಅದ್ಭುತವಾದಂತಹ ಜಾಗ ನಿಮಗೆ ಸಿಗುತ್ತೆ. ಶಿವನ ಸ್ಥಳ ಅಂತಾನೆ ಹೇಳ್ಬಹುದು. ಶಿವ ಭಕ್ತರಿಗೆ ಇಲ್ಲಿಗೆ ಬಂದ್ರೆ ಬಹಳ ಖುಷಿ ಆಗುತ್ತೆ ಅಂತಾನೆ ಹೇಳ್ತೀನಿ. ಹಾಗಾಗಿ ಮಹಾಕುಂಭ ಮೇಳಕ್ಕೆ ಬಂದ್ರೆ ಈ ಒಂದು ಸ್ಥಳವನ್ನ ದಯವಿಟ್ಟು ಮಿಸ್ ಮಾಡಬೇಡಿ. ಬಹಳ ಅದ್ಭುತವಾದಂತಹ ಜಾಗ. ಬನ್ನಿ. ಹರ ಹರ ಮಹಾದೇವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.